ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು 38 ವಿಡಿಯೋ ಸ್ಟಾರ್ಟ್ ಮಾಡೀನಿ. ಎಲ್ಲರೂ ಕೇಳಾಕತ್ತಾರ ಅಂತೇಳಿ ವಿಡಿಯೋ ಮಾಡಾಕತ್ತೀನಿ. ಫಸ್ಟ್ ಟೈಮ್ ಮತ್ತೊಬ್ಬರು ಕೇಳಿದ್ದು ವಿಡಿಯೋನ ನಾನು ಇವತ್ತು ಮಾಡಾಕತ್ತೀನಿ. ಅಂದ್ರೆ ಹೋಮ್ ಟೂರ್ ಮಾಡ್ಬೇಕು, ನಿಮ್ಮ ಮನೆ ತೋರಿಸ್ರಿ, ಹೋಮ್ ಟೂರ್ ಮಾಡಿರಿ ಈ ಥರ ಎಲ್ಲ ಕೇಳಿದ್ರೆ ಅದಕ್ಕೋಸ್ಕರ ಹೋಮ್ ಟೂರ್ ನನ್ನ ಮನೆ ಎಲ್ಲ ಹೆಂಗೈತಿ ಅಂಥೇಳಿ ನಾನು ಇವತ್ತು ವಿಡಿಯೋ ಮಾಡಾಕತ್ತೀನಿ. ನಾನೀಗ ತೋರಿಸ್ತೀನಿ ನನ್ನ ಮನೆ ಎಲ್ಲ. ಇದ್ದೇ ನೋಡ್ರಿ ನಮ್ಮ ಮನೆ ಒಳಗಡೆ ತೋರಿಸ್ತೀನಿ ಬರ್ರಿ. ಒಳಗಡೆ ಈ ಥರ ಎಲ್ಲ ಐತಿ. ಸೊ ಇದು ನಮ್ಮ ಒಂದು ಕಾಟ ಮತ್ತು ಹಂಗೆ ಅಂದ್ರೆ ಈ ಮನಿನ ನಾವು ಈಗ ಬಾಡಿಗೆ ಕೊಟ್ಟೇವಿ. ಅದಕ್ಕೋಸ್ಕರ ಈಗ ಇನ್ನೊಂದು ಮನೆ ಕಟ್ಸಿವಲ್ಲ ನಾವು, ಹೊಸ ಮನೆ, ಅದಕ್ಕೋಸ್ಕರ ನಾವು ಅಲ್ಲಿ ಎಲ್ಲರೂ ಹೊಸ ಮನೆಯಾಗ ಇರ್ತೀವಿ. ಸೊ ಈ ಮನಿನ ನಾವು ಬಾಡಿಗೆ ಕೊಟ್ಟೇವಿ, ಬಾಡಿಗೆಯವರು ಇರ್ತಾರೆ ಇಲ್ಲಿ. ಬಟ್ ಏನೋ ನಾ ಕೇಳೀನಿ, ಅಂಕಲ್ ಕೀ ಕೊಡ್ರಿ ಅಂಥೇಳಿ. ಕೀ ಕೇಳಿದ ತಕ್ಷಣ ತಗೊಮ್ಮ ಅಂಥೇಳಿ ಅವರು ಧಾರಾಳವಾಗಿ ಕೊಟ್ರೆ. ಅದಕ್ಕೆ ನಾನಂತೂ ಈ ಮನಿನ ಜಾಸ್ತಿನ ಮಿಸ್ ಮಾಡ್ಕೋತೀನಿ. ಯಾಕಂದ್ರೆ ನನ್ನ ಬಾಣೆತನ ಸಕ್ರ ಇಲ್ಲೇ ಆಗಿದ್ದ. ಇದೊಂದು ಡೋರ್ ಹಾಕ್ಬಿಡ್ತಿದ್ವಿ. ಬಟ್ ಇಲ್ಲೆಲ್ಲ ರೋಡ್ ಎದುರಿಗೆ ಐತ್ಲ ನಮ್ಮ ಮನೆ. ಖುಷಿ ಅನಿಸ್ತಿತ್ತು, ಬರೋರು ಹೋಗೋರು ಯಾರು ತೆಗೆದುಕೊಂಡ್ರು ಎಲ್ಲ ಕಾಣಿಸ್ತಿತ್ತು. ಎಲ್ಲರ ಜೊತೆ ಅಷ್ಟು ಹೊಂದಾಣಿಕೆಯಿಂದ ಇರೋ ಜಾಗ ಅಂತಂದರೆ ನಮ್ದು ಹಳೆ ಮನೆ ಆಗಿತ್ತು. ನಾನೀಗ ಇದನ್ನು ಭಾಳ ಮಿಸ್ ಮಾಡ್ಕೋತೀನಿ. ಹಂಗೆ ಇದೇನು ಕಿಟಕಿ ಐತ್ಲ, ಈ ಕಿಟಕಿ ಹತ್ರ ಇನ್ನೊಂದು ಡೋರ್ ಇತ್ತು. ಅಂದ್ರೆ ಇನ್ನೂ 2 ರೂಮ್ ಇದ್ದು ಇದ್ರ ಹಿಂದೆ. ಈ ಮನೆಯಿಂದ ಇನ್ನೂ 2 ರೂಮ್ ಇದ್ದು. ಆ ರೂಮ್ಗೆ ಹೋಗಕ್ಕೆ ದಾರಿನೇ ಇಲ್ಲಿತ್ತು. ಬಟ್ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಈಗ ಇಲ್ಲಿ ಎಲ್ಲ ಕಿಟಕಿ ಹಚ್ಚಾರ. ಅದು ರೂಮ್ ಅಂದ್ರೆ ನನಗೆ ಇದ್ದಂಗೆ ರೂಮ್ ಅದು, ಆಚೆ ಕಡೆ ರೂಮ್. ಮತ್ತು ಹಂಗೆ ಒಂದು ಅದ್ರ ಸೈಡ್ ಒಂದು ದಂಧಕ್ಕೆ ಅಂತಿತ್ತ, ದನ ಅದು ಎಲ್ಲ ಕಟ್ತಿದ್ದೀವಿ ನಾವು ಅಲ್ಲಿ. ನಮ್ಗೆ ಭಾಳ ಮಿಸ್ ಮಾಡ್ಕೋತೀವಿ ಇದನ್ನಂತರೂ. ಅದು ಎಲ್ಲ ಬೇಸಿಗೆ ಕಾಲದೊಳಗೆ ಅಗ್ದಿ ತಂಪಾದ ಮನೆ ಅಂತ ಅನಿಸ್ತಿತ್ತು ನಮಗಂತರೂ. ಬಟ್ ಇದು ನಮ್ದು ತಗಡಿನ ಮನೆ ಐತಿ. ಬಟ್ ಆ ರೂಮ್ ಮಾತ್ರ ಒಳ್ಳೇದಾಗಿತ್ತು. ಬಟ್ ಭಾಳ ಮಿಸ್ ಮಾಡ್ಕೋತೀನಿ. ಈಗ ಇಲ್ಲಿ ಒಂದು ಡೋರ್, ಇಲ್ಲಿ ಒಂದು ಜಾಗ ಇತ್ತು ಹೋಗಕ್ಕೆ ದಾರಿ ಇತ್ತು. ಬಟ್ ಇದನ್ನು ಈಗ ನಾವು ಬಾಡಿಗೆ ಕೊಡೋದ್ರ ಸಂಬಂಧ ಕ್ಲೋಸ್ ಮಾಡಿಬಿಟ್ಟಿವಿ. ಹಂಗೆ ಆ ಸೈಡ್ ಎಲ್ಲ ನಾವು ಹೋದಿನ ತೋರಿಸ್ತೀನಿ. ಅಲ್ಲಿ ಅಡುಗೆ ಮನೆ ಐತಿ, ತೋರಿಸ್ತೀನಿ ನಾನಲ್ಲಿ. ಸ್ವಲ್ಪ ನೀರಿನ ಸಮಸ್ಯೆ ಬರ್ತಿತ್ತು, ಹಾಗಾಗಿ ನಾವು ಒತ್ತು ಗಾಡಿ ಸಕ್ರೆ ತಂದಿದ್ವಿ ಆಗ. ಈಗ ಬಾಜು ಒಳಗೆ ನಮ್ಮ ಮನೆ ಹಿಂಗೈತಿ ನೋಡ್ರಿ. ಈಗ ಒಳಗೆ ಕರ್ಕೊಂಡು ಹೋಗ್ತೀನಿ ನಾನು. ಹಂಗೆ ಇದು ರೋಡಿಗೆ ಹಚ್ಚಿದ ರೋಡ್ನಾಗಿರೋ ಜನ ಎಲ್ಲ ಕಾಣ್ತಾರೆ. ಇಲ್ಲಿ ಒಂಥರ ಏನೂ ಇದು ಇಲ್ಲ, ಅಂಜಿಕೆ ಅನ್ನೋದಿಲ್ಲ. ಇಲ್ಲಿ ರೋಡಿಗೆ ಹಚ್ಚ ಮನೆ ಐತಿ ನಮ್ದಂತರೂ. ಭಯ ಅನ್ನೋದೇ ಇಲ್ಲ ನಮಗಿಲ್ಲಿ. ಬಟ್ ಈ ಮನೆ ಒಳಗೆ ಅಂತಂದ್ರೆ ಈಗ ನಾ ಹೇಳಿದ್ನಲ್ಲ, ಆ ಕಡೆ ಆ ರೂಮ್ನಾಗ ತೋರಿಸಿದ್ನಲ್ಲ ಇದು ಡೋರ್ ಅಂಥೇಳಿ, ಇಲ್ಲಿ ಕ್ಲೋಸ್ ಆಗೈತಿ. ಬಟ್ ನಮಗೆ ಈಗ ಏನಾದರೂ ಒಂದು ಅರ್ಬಿ ಅದು ಇರಲಿ, ಏನೇ ಇರಲಿ, ಬಡಗ್ನ ಅಲ್ಲೇ ಹೋಗ್ಬೇಕು ಅನ್ಸುತ್ತೆ. ಯಾಕಂದ್ರೆ ಮೊದಲಿಗಿಂದ ಬಳಕೆ ಇದ್ದ ಜಾಗ ಅಲ್ಲ ಅದು, ಹಾಗಾಗಿ ಈಗ ನಮ್ಗೆ ಅಲ್ಲೇ ಹೋಗ್ಬೇಕಂತ ಅನ್ಸುತ್ತೆ. ಬಟ್ ಇದು ಕ್ಲೋಸ್ ಆಗಿಬಿಟ್ಟತಿ. ನಾನು ಈ ಓಲ್ಡ್ ಮನಿನ ಜಾಸ್ತಿನ ಮಿಸ್ ಮಾಡ್ಕೋತೀನಿ. ಹಾಗಾಗಿ ಇಲ್ಲಿ ಎಲ್ಲ ಥರದ್ದು ನಾವು ಅಡುಗೆ ಅದು ಎಲ್ಲ ಇಲ್ಲೇ ಮಾಡ್ಕೋತೀವಿ. ಈ ಓಲ್ಡ್ ಮನಿ ಮೆಮೊರಿ ಅಂತೂ ಸಿಕ್ಕಾಪಟ್ಟೆ ಐತಿ ನನ್ನ ಲೈಫ್ ಒಳಗೆ. ಜಾಸ್ತಿನ ಮಿಸ್ ಮಾಡ್ಕೋತೀನಿ ನಾನು ಇದನ್ನ ಮನಿನ. ಬಟ್ ಮಿಸ್ ಅಂದ್ರೆ ಏನು, ಈಗೂ ಇಲ್ಲೇ ವಾಸಿಸ್ತೀವಿ. ಬಟ್ ಎಲ್ಲ ಪೂಜೆ ಸಕ್ರ ಅದು ಎಲ್ಲ ಇಲ್ಲೇ ಮಾಡ್ತೀವಿ, ಅಡ್ಗೆ ಸಕ್ರ ಇಲ್ಲೇ ಮಾಡ್ತೀವಿ, ಎಲ್ಲ ಬಾಂಡೆ ಗಿಂಡೆ ಎಲ್ಲ ಇಲ್ಲೇ ಇಟ್ಟಿರ್ತೀವಿ, ಜಳಕ ಸಕ್ರ ಇಲ್ಲೇ ಮಾಡ್ತೀವಿ. ಬಟ್ ಕಮ್ಮಿ ಅನ್ಸುತ್ತಲ್ಲ ಹೋಗೋದು ಬರೋದು, ಹಳೆ ಮನೆಗೆ ಹೊಸ ಮನೆಗೆ ಹೋಗೋದು ಬರೋದು ಒಂದು ಸ್ವಲ್ಪ ವ್ಯತ್ಯಾಸ ಅನ್ಸುತ್ತಲ್ಲ. ಹೊಸ ಮನೆ ಅಂದ್ರೆ ಅದನ್ನು ಕೇರ್ ಮಾಡಿದಷ್ಟು ಹಳೆ ಮನೆನ ಯಾರೂ ಕೇರ್ ಮಾಡ್ತಿರಂಗಿಲ್ಲ. ಹಾಗಾಗಿ ನಾವು ಇದನ್ನ ಹಳೆ ಮನೆನ ಭಾಳ ಮಿಸ್ ಮಾಡ್ಕೋತೀನಿ. ನಮ್ದು ಅಡುಗೆ ಮನೆ ಅಂದ್ರೆ ಒಂದು ಸ್ವಲ್ಪ ಚಿಕ್ಕದಾಗೆ ಐತಿ. ಅಂದ್ರೆ ನೋಡಿರಿ ಈ ಥರ ಐತಿಲ್ಲಿ ಕತ್ಲೈತಿ, ಲೈಟಿನ ಸ್ವಲ್ಪ ಇದಿಲ್ಲ. ಎಲ್ಲ ಇದ್ರೊಳಗೆ ಇಷ್ಟು ಜನ ಎಲ್ಲ ಅಡುಗೆ ಮನೆ ಅಂತಂದ್ರೆ ಒಂದು ಸ್ವಲ್ಪ ಚಾನಾಗಲಿ ಏನಾಗಲಿ ಕುಡಿಬೇಕಂತಂದ್ರೆ ಎಲ್ಲರೂ ಇಲ್ಲೇ ಬಂದು ಕುಂದಿರ್ತಿದ್ವಿ. ಸ್ವಲ್ಪ ಹಳೇದಾಗೈತಿ. ಸೊ ಈಗ ಹೊಸ ಮನೆಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೆಂಗೈತಿ ಅಂತ ನಾನು ತೋರಿಸ್ತೀನಿ ನಿಮ್ಗೆ. ನಮ್ಮ ಗುಂಡ ಮಕ್ಕೊಂಬಿಟ್ಟಾನ. ಅಂದರೆ ಸುತ್ತಮುತ್ತಲ ಅಂತಂದ್ರೆ ನಮ್ದು ಒಂದು ಪ್ರಪಂಚ. ಅಗದಿ ಸಮೀಪದಲ್ಲೇ ನೀರಾವರಿ ವ್ಯವಸ್ಥೆ ಸಕ್ರ ಐತೆ ನಮ್ಗೆ.
ಹಂಗೆ ಹೊಲದಾಗ ಕಾಯಿಪಲ್ಲೆ ತರಕಾರಿ ಎಲ್ಲ ಮನೆ ಹತ್ರನೇ ಐತಿ. ಹೊಲ ಸಕ್ರ ಮನೆ ಹತ್ರ. ಮತ್ತು ಇದಕ್ಕಿಂತ ಹೆಚ್ಚಿನ ಏನು ಬೇಡ. ಮತ್ತು ನಮ್ಮವ್ವಾಗ ಫೇವ್ರೇಟ್ ಅಂತೆ ಎಲ್ಲ ಥರದ ಗಿಡಗಳನ್ನ ಹಚ್ಬಿಟ್ಟಾಳೆ ನಮ್ಮವ್ವ. ಅದ್ರ ಗುಲಾಬಿ ಹೂ ಫೇವ್ರೇಟ್. ಗುಲಾಬಿ ಹೂ ಅಂತೂ 2 ಗಿಡ ಅದಾವ. 2 ರೋಸ್ ಸಕ್ರ ಆಗಿದ್ದು. ಮತ್ತು ನೀರಾವರಿ ವ್ಯವಸ್ಥೆ ಅಂತೂ ಇಲ್ಲೇ ಐತಿ. ಬೋರ್ವೆಲ್ ಅಂತೂ ಹೊಳಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಈಗ ನಮಗಂತೂ. ಜಾಸ್ತಿನ ಹೊಳಿಗೆ ಹೋಗ್ತಿದ್ದು ನಮ್ಮಪ್ಪ, ಬಟ್ ಈಗಿಲ್ಲ. ನಮ್ಮ ಅವ್ವ ಹೊಲಿಗೆ ಯಂತ್ರ ಇದೆ ಇಲ್ಲಿ. ಅಂದ್ರೆ ಮೊದಲಂದ್ರೆ 3 ಊರಿನವರೆಲ್ಲ ಬರ್ತಿದ್ರು, ಬಟ್ ಈಗ ಎಲ್ಲ ಊರವ್ರಿಗೆ ಕಡೆನೂ ಈಗ ಹೊಲಿಗೆ ಯಂತ್ರಗಳಿದಾವೆ. ಸೊ ಹಂಗಾಗಿ ಮನೆ ಪೂರ್ತೇಕಾಯ್ತು. ಮತ್ತು ಹಂಗೆ ಸ್ವಲ್ಪ ಜನ ಬರ್ತಾರೆ, ಹೊಲಿಸ್ಕೊಂಡು ಹೋಗ್ತಿರ್ತಾರೆ. ಸೊ ಈಗ ನೋಡ್ರಿ ನಮ್ಮ ಹೊಸ ಮನೆಗೆ ನಿಮಗೂ ವೆಲ್ಕಮ್. ಬರ್ರಿ ಈಗ ನಾವು ಒಳಗೆ ಕದ ತೆಗೆದು ತೋರಿಸ್ತೀನಿ. ನಮ್ಮ ಇದು ಡೋರ್ ಬಗ್ಗೆ ಹೇಳ್ಬೇಕಂದ್ರೆ ಇದು ನಮ್ಮಪ್ಪ ನನಗಿಷ್ಟ ಅಂತ ಇದನ್ನು ಹಾಕ್ಸೋಣ. ಅವ್ರು ಬೇರೆ ಹಾಕ್ಸಾಕತ್ತಿದ್ರು. ಫಸ್ಟ್ಗೆ ಎಲ್ಲ ನಮ್ದು ಹಾಕ್ಸೋ ಪ್ಲ್ಯಾನಿಂಗ್ ಎಲ್ಲ ಚೇಂಜ್ ಆಗಿತ್ತು. ಏನು ಹಾಕಿಸ್ಬೇಕಂತಂದ್ರೆ ನಮ್ಮಪ್ಪ ಹೇಳಿದ್ನಿ ಸಂಗೊಳ್ಳಿ ರಾಯಣ್ಣಂದ ಇದು ಹಾಕ್ಸೋಣಪ್ಪ ಇಲ್ಲ ಅಂತ ಹೇಳಿದ್ನಿ, ಫೋಟೋ ಹಾಕ್ಸೋಣ ಅಂತ ಹೇಳಿದ್ನಿ. ಬಟ್ ಸಂಗೊಳ್ಳಿ ರಾಯಣ್ಣಂದ ಹಾಕ್ಸಕ್ಕೆ ನಮ್ಮಪ್ಪ ಟ್ರೈ ಮಾಡಿದ್ರು. ಅದು ಕಾಚ ಇರಲಿಲ್ಲ ಅಂತ, ಅದು ಸಿಗಲಿಲ್ಲ. ಹಂಗಾಗಿ ನಮ್ಮಪ್ಪರ ಬೇರೆ ಏನಾರ ಹಾಕ್ಸೋದಿದ್ರೆ ಹೇಳುವ ಮತ್ತು ಅಂತಂದರೆ ಎಲ್ಲರೂ ಗಣೇಶಂದು ಹಾಕಿಸ್ಬೇಕು ವಿಘ್ನ ವಿನಾಶಕ್ಕಂದು ಅಂತ ಇಲ್ಲೆಲ್ಲ ಹೇಳಾಕತ್ತಿದ್ರು. ಬಟ್ ಆದ್ರೆ ನನಗೆ ಸರಸ್ವತಿ ಅಂದ್ರೆ ಭಾಳ ಇಷ್ಟ. ಯಾಕಂದ್ರೆ ನನಗೆ ಸಂಗೀತ ಅಂದ್ರೆ ಭಾಳ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಇದನ್ನು ಹಾಕ್ಸಕ್ಕೆ ಟ್ರೈ ಮಾಡೀನಿ. ಮತ್ತು ಹಂಗೆ ಇಲ್ಲಿ ತೆಳಗೊಂದು ಕುಂಭದ ಚಿತ್ರ ಹಾಕ್ಸ್ಯಾರ. ಮತ್ತು ಬರ್ರಿ ಹಂಗೆ ಒಳಗೆ ತೋರಿಸ್ತೀನಿ. ಮತ್ತು ಸೊ ಹಿಂಗೆಲ್ಲ ಐತೆ ನೋಡ್ರಿ ನಮ್ಮ ಹಾಲಿದ. ಅಂದ್ರೆ ಇಲ್ಲಿ ಜಾಸ್ತಿ ಅಂತಂದ್ರೆ ನಮ್ಮವ್ವ ಸೋಕೇಸ್ ಇನ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇಲ್ಲೆಲ್ಲ ನಮ್ಮವ್ವ ಅರ್ಬಿ ಹೊಲಿತಾಳ. ಅರ್ಬಿ ಹೊಲಿದ್ರಿಂದ ಅಲ್ಲಿ ತೋರಿಸಿದ್ನೆಲ್ಲ ರಾಟಿ ಆವಾಗಲೇ ಅದ್ರ ಬಂದಿದ್ದ ಅರ್ಬಿ ಎಲ್ಲ ನಮ್ಮವ್ವ ಇಲ್ಲಿ ಇಟ್ಕೋತಾಳ. ಹಂಗೆ ಒಂದೊಂದು ಕಿಟಕಿನೂ ತುಂಬ ಕಾಸ್ಟ್ಲಿ ಆಗಿದ್ದು ಅದಾವ. ಇದು ಎಲ್ಲ ಇಲ್ಲಿ ಗ್ಲಾಸ್ ಆಗಿರ್ಬೋದು ಎಲ್ಲನೂ ತುಂಬ ಕಾಸ್ಟ್ಲಿ ಇದ್ದಿದ್ದು ಐತಿ. ಮತ್ತು ಹಂಗೆ ಅವೆಲ್ಲ ಕದ ಆಯ್ತು, ಡೋರ್ ಆಯ್ತು, ಮತ್ತು ವಿಂಡೋಸ್ ಆಯ್ತು, ಎಲ್ಲನೂ ಸಾಗೋಣಿ ಕಟ್ಗೆ ಯಂತ್ರನ ಆಗಿದ್ದು. ಸಾಗೋಣಿ ಕಟ್ಟಿಗೆ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಬಲಿಷ್ಠವಾಗಿರ್ತದಂತ. ಹಂಗೆ ಇದು ನಮ್ಮ ಮನೆಯಾಗಿರೋ ಸ್ಮಾಲ್ TV ಅಂದ್ರೆ ಎಲ್ಲರೂ ನೈಟ್ ಟೈಮ್ ಒಳಗೆ ಅಷ್ಟೇ ಯೂಸ್ ಮಾಡೋದು. ಬೆಳಗ್ಗೆ ಟೈಮ್ ಸಿಗಂಗಿಲ್ಲ. ಎಲ್ಲರೂ ಬೆಳಗ್ಗೆ ಹಚ್ಚಿದ್ರು ಬರೀ ಸಾಂಗ್ ಹಚ್ಕೊಂಡು ಎಲ್ಲರೂ ದಗ್ದ ಮಾಡ್ತಾರೆ. ನನ್ನ ಫೇವ್ರೇಟ್ ಡಾಲ್ ಅಂತ ಹೇಳ್ಬೋದು. ಜಾತ್ರೆ ಒಳಗೆ ತೊಗೊಂಡಿದ್ದೆ. ಬಟ್ ನನ್ನ ಮಗಳು ಒಂದು ಕೈ ಕಿತ್ತೋಗಿದ್ ಬಿಟ್ಟಾಳ. ಏನಾದರೂ ಸೂಕ್ಷ್ಮವಾಗಿ ಹೊಸ ಮನೆ ಕಟ್ತೀವಿ, ಎಲ್ಲ ಚೆಂದಾಗೆ ಇಡಬೇಕು ಅಂತ ನಾನು ಟ್ರೈ ಮಾಡಕತ್ರ ಎಲ್ಲ ಏನಾದರೂ ಒಂದು ಗಲೀಜು ಮಾಡೇ ಬಿಟ್ಟಿರ್ತಾರೆ ನಮ್ಮ ತಂಗಿಯರೆಲ್ಲ. ನಮಗಂತೂ ದಿನಚರಿ ಬೇಕಾ ಡೈಲಿ. ಹಂಗಾಗಿ ಸೊ ಸಿಂಪಲ್ಲಾಗಿ ತಳಗಡೆನ ಎಲ್ಲರೂ ಬರ್ತಾರೆ, ಕ್ಯಾಲೆಂಡ್ರ್ ನೋಡತ್ತಾರ. ಹಂಗಾಗಿ ಕ್ಯಾಲೆಂಡ್ರನ್ನ ಕೆಳಗಡೆನೇ ಹಾಕಿಬಿಟ್ಟೇವೆ ನಾವಂತರೂ. ಏನಿಲ್ಲ ಅಂದರೂ ಟೋಟಲ್ಲಾಗಿ ಮನಿ 20 lakh ರೂಪಾಯಿದಾದ್ರೂ ಐತಿ. ಮಿನಿಮಮ್ 20 lakh ಜಾಸ್ತಿನೇ ಐತಿನ. ಮತ್ತು ಹಂಗೆ ಇದಕ್ಕೆ ಜೋಡಿಸಿದ ಪೈಸ್ಗಳು ಅಂತಂದ್ರೆ ಟೈಲ್ಸ್ ಕಲ್ಗಳದಾವ. ಟೈಲ್ಸ್ ಅಂದ್ರೆ ಸಿಕ್ಕಾಪಟ್ಟಿ ಕಾಸ್ಟ್ಲಿಪ್ಪ ಅಂತಂದ್ರೆ ನಮ್ಮ ಮುಖಗಳೇ ನಮಗೆ ಕಾಣ್ತಿರ್ತಾವೆ. ಅದ್ರ ಅಷ್ಟು ಸೂಕ್ಷ್ಮ ಇರ್ತಾವ. ಅಂದ್ರೆ 89,000 ಟೈಲ್ಸ್ ಅದಾವೆ ಈ ಮನೆಗೆ. ಜೋಡಿಸುವವರಿಗೆ ಒಂದು 60,000 60,000 ಅಂತೂ ಕೊಟ್ಟಿವಿ. ಬಟ್ ಅದು ಅಲ್ಲೇ ಆಗೋತು 1.5 ಲಕ್ಷ ರೂಪಾಯಿ. 1.5 ಲಕ್ಷಕ್ಕಿಂತ ಜಾಸ್ತಿನ ಆತು. ಮತ್ತು ಎಲ್ಲ ಖರ್ಚು ಭಾಳ ಇರ್ತೈತೆ ಮನೆ ಕಟ್ಟಿಸ್ಬೇಕಂತಂದ್ರೆ. ಸ್ವಲ್ಪ ಇದಕ್ಕೆ ಮನೆಗೆ ಲಾಂಬೆ ಮಾಡಿಸಿದ್ರೆ ಒಂದು ಹಾಲಿಗೆ ಅಷ್ಟೇ ಲಾಂಬೆ ಮಾಡ್ಸ್ಯಾರ ನಮ್ಮ ಮನ್ಯಾಗ. ಲಾಂಬೆ ಮಾಡಿಸಿದ್ರೆ ಎಲ್ಲ ಲಾಂಬೆ ಕಿತ್ತು ಹೋಗೋ ಥರನ ಮಾಡಿಸ್ಬಿಟ್ಟಾರ. ಒಬ್ಬ ಕುಡುಕ ಬರ್ತಿದ್ದ ಪೇಂಟಿಂಗ್ ಮಾಡಕ್ಕೆ. ನೆನಪಿಸ್ಕೊಂಡ್ರೆ ನನಗೂ ಬರ್ತೈತಿ. ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಿದ್ರು. ಅವರೆಲ್ಲ ಲಾಂಬೆ ಅದು ಎಲ್ಲ ಚೆನ್ನಾಗಿ ಮಾಡಿರಲಿಲ್ಲ. ಹಂಗಾಗಿ ಬೇಜಾರಾಗುತ್ತೆ. ಎಷ್ಟೋ ಕಷ್ಟಪಟ್ಟು ದುಡ್ಡೊಳಗೆ ಈ ಥರ ಎಲ್ಲ ಮಾಡಿದ್ರೆ ಕಷ್ಟ ಆಗುತ್ತೆ. ರೊಕ್ಕ ಏನು ಕೊಟ್ಟಿದ್ದ ಕರೆ ಆಗುತ್ತೆ, ಆದರೆ ಕೆಲಸ ಮಾತ್ರ ನೀಟಾಗಿ ಆಗಿರ್ಬೇಕಲ್ಲ. ಹಂಗಾಗಿ ಕೆಲಸ ನೀಟಾಗಿಲ್ಲ. ಅಂಬೇದ್ ಕೆಲಸ ಅಂತೂ ನೀಟಾಗಿ ಆಗಿಲ್ಲ. ಹಂಗೆ ಮ್ಯಾಗೊಂದು ಇನ್ನೊಂದು ಪ್ರಾಬ್ಲಮ್ ಅಂತಂದ್ರೆ ನೋಡಿರಿ, ಫ್ಯಾನ್ ಈ ಥರ ಎಲ್ಲ ಡಿಸೈನಿಂಗ್ ಮಾಡ್ಯಾರ. ಇಲ್ಲಿ ಕಾಣ್ಬೋದು ನಿಮ್ಗೆ. ಒಂದು ಲೈನ್ ಸಿಗಲಿಲ್ಲ ಅಂತ, ಲೈನ್ ಸಿಗ್ಲಾರ್ದ ಅಂತಲೇ ಅಲ್ಲಿ ಅದನ್ನು ಟ್ಯಾಪಿ ಹಚ್ಚಿದಾರ ಥರ ಹಚ್ಬಿಟ್ಟಾರ. ಅದು ನನಗಿಷ್ಟ ಆಗಲಿಲ್ಲ ಅದೆಲ್ಲ. ಮತ್ತು ಪ್ಲಮ್ಮಿಂಗ್ ಮಾಡುವಲ್ಲಿ ಸಕ್ರ ಅಷ್ಟು
ಪ್ಲಮ್ಮಿಂಗ್ ಸಕ್ರ ಸರಿಯಾಗಿ ಮಾಡಿಲ್ಲ. ಅದು ಹಾಟ್ ವಾಟರ್ ಬರ್ತಿರ್ತೈತಿ, ಅದ್ರದ್ದು ಎಲ್ಲ ನೀಟಾಗಿ ಕುಂದಿರ್ಸಿಲ್ಲ. ಈಗ ತೋರಿಸ್ತೀನಿ, ನಮ್ಮ ಮನೆ ಬಾತ್ರೂಮ್ ತೋರಿಸ್ತೀನಿ. ಸೊ ಇಲ್ಲೇನು ಬಾತ್ರೂಮ್ ಹೋಗಿ ಜಳಕ ಗಿಳಕ ಏನೂ ಮಾಡಿಲ್ಲ ನಾವು ಇಷ್ಟು ದಿನ ಆದರೂ. ಅಂದ್ರೆ ಹಳೆ ಮನೆ ಒಳಗೆ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಹೊಸ ಮನೆ ಒಳಗೆ ಬಾತ್ರೂಮ್ ಎಲ್ಲ ಯೂಸ್ ಮಾಡೇ ಇಲ್ಲ. ಸೊ ನೋಡ್ಬೋದು ಈ ಥರ ಎಲ್ಲ ತುಂಬ ಕಾಸ್ಟ್ಲಿ ಇರ್ತೈತಿ. ನಳಗಳದು ಎಲ್ಲ ಕಾಸ್ಟ್ಲಿನೇ ಇದಂತರು. ಮತ್ತಿದು ಸ್ಟೀಲಿನ ಬಗ್ಗೆ ಹೇಳ್ಬೇಕಂದ್ರೆ ಸ್ಟೀಲ್ ಸಿಕ್ಕಾಪಟ್ಟಿ ಕಾಸ್ಟ್ಲಿ. ಹಂಗೆ ನಮ್ಮ ಮನೆಗೆ 2 ಬಾಗ್ಲು ಅದಾವು ಹಾಲ್ ಒಳಗೆ. ಅಂದ್ರೆ ಒಂದು ಹಿತ್ತಲ ಬಾಗ್ಲು ಅಂತ ಐತಿ. ಹಿತ್ತಲ ಬಾಗ್ಲ ತೋರಿಸ್ತೀನಿ ಬರ್ರಿ ನಿಮ್ಗೆ ನಾನು. ಸೊ ಇದು ಹಿತ್ತಲ ಬಾಗ್ಲ ತೆಗಿಯಂತಲೇ ಹಿತ್ತಲ ಬಾಗ್ಲ ಎಲ್ಲ ಹಿತ್ತಲ ಬಾಗ್ಲ ಆಗಲಿ ಮುಂದಿನ ಬಾಗ್ಲ ಆಗಲಿ ಹಿಂಗೆಲ್ಲ ಜಾರ್ಕೊಂಡು ಕದ ಬಡ್ಕೋತಿತ್ತ. ಸೊ ಹಂಗಾಗಿ ಕದ ಬಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಇದನ್ನ ಕಾರ್ ಗಾಡಿ ಒಳಗೆ ನೋಡಿದ್ದು ಈ ಥರ ಹಾಕ್ಸಾರ ನಮ್ಮ ಮನ್ಯಾಗಂತರು. ನಮಗೂ ಈ ಥರ ಇರ್ತೈತಂತನೂ ಗೊತ್ತಿದ್ದಿದ್ದಿಲ್ಲ. ಸೊ ಹಿತ್ತಲ ಬಾಗ್ಲದಲ್ಲೇ ಒಗ್ಯಾನ್ ಕಲ್ಲು ಮಾಡ್ಯಾರ, ಎಲ್ಲ ಮಾಡ್ಯಾರ. ಬಟ್ಟೆ ತೊಳೆಯೋದು ಎಲ್ಲ ಇಲ್ಲೇ. ಬಟ್ ನಾವೇನು ಹೊರಗಡೆ ಸಿಕ್ಕಾಪಟ್ಟೆ ಜಾಗ ಐತಿ, ಅಲ್ಲೇ ಎಲ್ಲ ಬಟ್ಟೆ ವಾಶ್ ಮಾಡೋದು ಮಾಡ್ತೀವಿ. ಬಟ್ ಇದು ಬಾತ್ರೂಮ್ ಟಾಯ್ಲೆಟ್ ರೂಮ್ ಇಲ್ಲಿ ಮಾಡ್ಯಾರ. ಹಿತ್ತಲ ಬಾಗಿಲ್ದಾಗ ಟಾಯ್ಲೆಟ್ ರೂಮ್ ಮಾಡ್ಯಾರ. ಸೊ ಈಗ ಒಂದು ಕಡೆ ಕ್ಲಿಯರಾಗಿ ಎಲ್ಲ ತೋರಿಸ್ಬಿಟ್ನಿ. ಮತ್ತು ಹಂಗೆ ಹೇಳ್ಬೇಕಂದ್ರೆ ಸ್ವಲ್ಪ ಇಲ್ಲಿ ಬಾತ್ರೂಮ್ನಾಗೆಲ್ಲ ಸ್ವಲ್ಪ ಸ್ಪೇಸ್ ಬಿಟ್ಟಾರ. ಸ್ಪೇಸ್ ಅಂದ್ರೆ ಅಲ್ಲೆಲ್ಲ ಏನಾದರೂ ನಮಗೆ ಬೇಕಾದ ಸಾಮಗ್ರಿಗಳನ್ನ ಹೋಗ್ಯಾಕ ಸಿಕ್ಕಾಪಟ್ಟಿ ಸಾಮಗ್ರಿಗಳನ್ನ ನಾವು ನಿಜ ಹೇಳ್ಬೇಕಂದ್ರೆ ಎಷ್ಟೋ ಸಾಮಗ್ರಿಗಳನ್ನ ಅಲ್ಲೇ ಇಟ್ಟಿದ್ದು ನಾವಂತರೂ ಈಗ. ಸೊ ಇನ್ನು ರೂಮ್ ತೋರಿಸ್ತೀನಿ ನೋಡಿರಿ. ರೂಮ್ ತೋರಿಸ್ತೀನಿ ನಾನು. ರೂಮ್ನಲ್ಲಿ ನಿಜ ಹೇಳ್ಬೇಕಂದ್ರೆ ಈ ಟೆಜ್ರಿ ಅಂದ್ರೆ ಹಳೆ ಮನೆ ಆಗಿತ್ತು. ಬಟ್ ಹಳೆ ಮನೆ ಒಂಥರ ಶಿಫ್ಟ್ ಮಾಡಿದ್ದೀವಲ್ಲ, ಆಗ ಇರಲಿ ಸೂಟೇಬಲ್ ಆಗಲ್ಲ ಈ ಟೆಜ್ರಿ ಮನೆಗೆ, ಆದರೂ ಇರಲಿ ಅಂತೇಳಿ ಮತ್ತೇನಾದರೂ ಸಾಮಗ್ರಿ ಇಡಕ್ಕೆ ಬೇಕಾ, ಹಾಗಾಗಿ ಇಲ್ಲೇ ತಂದೀವಿ. ಹಾಲಲ್ಲಿ ಒಂದು ಪ್ಯಾನ್ ಐತಿ, ಮತ್ತು ಇಲ್ಲಿ ರೂಮ್ನಲ್ಲಿ ಒಂದು ಪ್ಯಾನ್ ಐತಿ. 0 ಬಲ್ಪ್ ಅಂತರೂ ಸಿಕ್ಕಾಪಟ್ಟೆ ಇದಾವೆ ನಮ್ಮ ಮನ್ಯಾಗ. 0 ಬಲ್ಪ್ ಏನಿಲ್ಲ ಅಂದರೂ ಒಂದು 10 ಆದರೂ ಅದಾವ, ಮಿನಿಮಮ್ 10 ಆದರೂ ಅದಾವ. ದೇವ್ರ ಕೋಲಿ ಒಳಗೆ ಅಥವಾ ರೂಮ್ ಒಳಗಾಯ್ತು ಅಥವಾ ಈ ಥರ ಎಲ್ಲ ಅದಾವ. ಈ ಥರ ಇದೊಂದು ಕಾಟ ಐತಿ ಇಲ್ಲಿ. ಭಾಳ ದಿನದಿಂದನ ಹೋಮ್ ವ್ಲಾಗ್ ಮಾಡಬೇಕು, ಹೋಮ್ ಟೂರ್ ವ್ಲಾಗ್ ಮಾಡಬೇಕು ಅಂತೇಳಿ ಟ್ರೈ ಮಾಡಾಕತ್ತಿದ್ನಿ. ಬಟ್ ನಮ್ಮ ತಂಗಿಯರೆಲ್ಲ ಮನೆ ಎಲ್ಲ ಗಲೀಜಾಗೆ ಇಟ್ಬಿಡ್ತಿದ್ರು. ಎಷ್ಟು ಸತಿ ನೋಡಿದ್ರೂ ಬರೀ ಗಲೀಜಾಗೆ ಇರ್ತಿತ್ತು. ಸೊ ಡೈಲಿ ಮಾಡಬೇಕಂತೇಳಿ ನಾನೆಲ್ಲ ಟ್ರೈ ಮಾಡೋಕ್ಕೆ ಎಲ್ಲ ಕ್ಲೀನ್ ಮಾಡಿಡೋದು. ಅವ್ರು ಬರ್ಗೊಡ್ದ ಮತ್ತೆಲ್ಲ ಮನೆ ಎಲ್ಲ ಗಲೀಜಾಗಿಬಿಡ್ತಿತ್ತು. ಹಾಗಾಗಿ ಮಾಡೋಕ್ಕಾಗಿದ್ದಿಲ್ಲ. ಸೊ ಇವತ್ತು ಮಾಡಕತ್ತೀನಿ ಹಾಗಾಗಿ. ಸೊ ಅದು ರೂಮ್ ಆಯ್ತು. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಇದು ನೋಡ್ರಿ, ಗಡಿಯಾರದ ಬಗ್ಗೆ ಹೇಳಬೇಕು. ಇದು ಗಡಿಯಾರ ಅಂದ್ರೆ ಆಮೆ ಗಡಿಯಾರ ಇತ್ತು. ಸೊ ಮನ್ಯಾಗ ಆಮೆ ಇರ್ಬೇಕಂತಾರ, ಇದು ಆಮೆ ಗಡಿಯಾರ ಇತ್ತು. ಸೊ ನಮ್ಮ ತಂಗಿಯರು ಏನೋ ಅಲ್ಲಿ ಬೇರೆ ಫೋಟೋ ಹಾಕ್ಬೇಕಂತ ಹೋಗಿ ಅದ್ರ ಬಾಯಿನ ಕಿತ್ಬಿಟ್ಟಾರ, ಒಡೆದು ಬಿಟ್ಟಾರ. ಹಿಂಗೆ ಏನಾದರೂ ಮಾಡ್ತಿರ್ತಾರೆ ನಮ್ಮ ಮನ್ಯಾಗಂತರು. ಸೊ ಅಡ್ಗೆ ಮನೆಗೆ ಹೋಗುಂಬರ್ರಿ ಈಗ. ಸೊ ಅಡ್ಗೆ ಮನೆಯಲ್ಲಿ ಡೋರ್ ಒಂಥರ ಚಾಲೂ ಮಾಡ್ತೀನಿ ಈಗ ನಾನು. ಡೋರಿನ ಸ್ವಲ್ಪ ಒಂದು ಏನಾದರೂ ಚೀಲ ಅಥವಾ ಹಾಕ್ಬೇಕಂತೆ ಈ ಥರ ಎಲ್ಲ ಇದು ಹಾಕ್ಸ್ಯಾರ. ಮತ್ತು ಹಂಗೆ ಇವೆಲ್ಲ ಮನೆ ಓಪ್ಲಿಂಗ್ ಏನು ಮಾಡಿದ್ದೀವಲ್ಲ ಆಗೆಲ್ಲ ಬಂದಿದ್ದು. ಮತ್ತು ಮೊದಲ ಮನೆ ಏನು ಗಲೀಜಾಗ್ತಿರ್ತೈತಿ. ಸೊ ಹಾಗಾಗಿ ಎಲ್ಲ ಪ್ಯಾಕಿಂಗ್ ಅವ್ರು ಹೆಂಗೆ ತಂದಾರ ನೋಡಿ ಅದೇ ಥರ ಪ್ಯಾಕ್ ಮಾಡಿ ಇನ್ನೂ ಒಂದು ನಮ್ದು ಎಕ್ಸ್ಟ್ರಾ ಜರ ಹಾಕಕ್ಕೆ ಪ್ಯಾಕ್ ಮಾಡಿರ್ತೀವಿ. ಎಲ್ಲ ಬಳಸಕ್ಕೆ ನಾವೇನು ಜಾಸ್ತಿ ಬಳಸಂಗಿಲ್ಲ. ಯಾಕಂದ್ರೆ ಜಾಸ್ತಿನ ಬಾಂಡೆ ಅದ ನಮ್ಮ ಮನ್ಯಾಗಂತರೂ. ನಮ್ಮವ್ವ ಇನ್ನು ಹುಡುಗರ ಮನೆ ಎಲ್ಲ ಗಲೀಜು ಮಾಡಿಬಿಡ್ತಾರ. ಅದು ಇದು ಪ್ಯಾಷನ್ ಹಾಕುವಂತರೂ ಸಿಕ್ಕಾಪಟ್ಟಿ ಅದಾವ. ಅದು ಇದು ಅಂಥೇಳಿ ಡೋರಿಗೆ ಹಾಕೋದು ಇದು ಇದ್ದಿರ್ಬೋದು, ಹಾರ ಇದ್ದಿರ್ಬೋದು, ಎಲ್ಲನೂ ಅದಾವ. ಬಟ್ ಹೊಲಸು ಮಾಡ್ತಾರತ್ತೆ ನಮ್ಮವ್ವ. ಅವನ್ನೆಲ್ಲ ತೆಗೆದು ಪ್ಯಾಕ್ ಮಾಡಿ ಇಟ್ಬಿಟ್ಟ ಆಮ್ಯಾಗ. ಸೊ ನೋಡಿರಿ ಅಷ್ಟೆಲ್ಲ ಬಂದಾವ. ಇಷ್ಟೆಲ್ಲ ಇವೆಲ್ಲ ಮನೆ ಓಪ್ಲಿಂಗ್ ಕತ್ ಬಂದಿದ್ದು ಅದಾವ. ಬಟ್ ಇವೊಂದು ಸ್ವಲ್ಪ ನಮ್ಮ ಅದಾವ ಇವು ಮ್ಯಾಗಿನ ಎಲ್ಲ ನೋಡ್ಬೋದು.
ಸೊ ಅಡ್ಗೆ ಮನೆ ಅಂತೂ ನನ್ನ ಇಷ್ಟದಂಗೆ ಆಗೈತಿ. ಯಾಕಂದ್ರೆ ನಾನು ಜಾಸ್ತಿ ಅವ್ರ ಕಲ್ಲು ಜೋಡ್ಸೋರ್ಗಂತೂ ಭಾಳ ಅಂದ್ರೆ ಭಾಳ ರಿಕ್ವೆಸ್ಟ್ ಮಾಡ್ಕೊತಿದ್ನಿ. ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಇದ್ನಲ್ಲ, ಇಲ್ಲೇ ಇದ್ನಿ. ಆಲ್ಮೋಸ್ಟ್ ಅಲ್ಲಿ ಅರ್ಧಕ್ಕೆ ಅರ್ಧ ಮನೆ ಅಂತೂ ನನ್ನ ಇಚ್ಛೆ ಮ್ಯಾಗ ನಡೆದೈತಂತೆ ಅಂದರೂ ಏನು ತಪ್ಪಾಗಲ್ಲ. ಯಾಕಂದ್ರೆ ಆ ಥರ ಮಾಡಿಸ್ಬೇಕು, ಈ ಥರ ಮಾಡಿಸ್ಬೇಕು, ಈ ಥರ ಪ್ಲ್ಯಾನಿಂಗ್ ಕೊಡೋಕ್ಕೆ ನಾನು ಆಗಿದ್ನಿ. ನಮ್ಮ ಅಪ್ಪಾಗ ಇರ್ಲವ ಬ್ಯಾಡ ಸಾಕು ಅಂತಂದ್ರು, ಕಟ್ಸೋದು ಒಮ್ಮೆ ಕಟ್ಟಿಸ್ತೀರಿ, ಯಾಕೆ ಇದು ಮಾಡ್ತೀರಿ ಅಂತ ನಾನೇ ಜಾಸ್ತಿ ಫೋರ್ಸ್ ಮಾಡಿದ್ದು ನಮ್ಮ ಅಪ್ಪಾಗ. ಬಟ್ ಅಡ್ಗೆ ಮನೆ ಅಂತೂ ಸ್ಮೂತಾಗಿ ನನ್ನ ಇಷ್ಟದ ಥರನ ನಾನು ಇದನ್ನು ಹೇಳೀನಿ. ಬಟ್ ಹಂಗೆ ಕಟ್ಟಾರ. ಮತ್ತು ಹಂಗೆ ಇನ್ನು ಗ್ಯಾಸಿಂದ ಹೋಲ್ ಹಾಕೋದೈತಿ. ಇಲ್ಲಿ ಯಾವುದು ದಗದು ಕಂಪ್ಲೀಟ್ ಆಗಿಲ್ಲ ಇನ್ನು ನಮ್ದಿಲ್ಲಿ. ಬಟ್ ಆ ಮನೆ ಶಿಫ್ಟ್ ಮಾಡಿದ್ವಿ. ಹಂಗೆ ಎಲ್ಲ ದೇವ್ರ ಫೋಟೋ ಗಿಟೋಗಳದು ಎಲ್ಲ ಇಲ್ಲೇ ತಂದಿಟ್ಬಿಟ್ಟಿವಿ. ನನ್ನ ಫೇವ್ರೇಟ್ ಗಾಡ್ ಅಂತ ಹೇಳ್ಬೋದು ಮಾಳಿಂಗರಾಯ. ಬಟ್ ನಮ್ಮ ಮಂದೇವ್ರ ಬೀರ್ಲಿಂಗೇಶ್ವರ. ಸೊ ಇಷ್ಟೆಲ್ಲ ಆಯ್ತು ನೋಡ್ರಿ ನಮ್ಮ ಮನೆ. ಹಂಗೆ ನಮ್ಮ ಗಾಡ್ ಟೆಂಪಲ್, ನಮ್ಮ ಮನೆ ಜಗಲಿ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ಅಲ್ಲಿ ಮೊದಲಿಗೆ ಹಾಕ್ತಾರಲ್ಲ, ಫಸ್ಟ್ಗೆ ಬಾಗಿಲ ಮೇಲೆ ಹಾಕ್ತಾರಲ್ಲ, ಆ ಥರ ಹಾಕಿಸ್ಬೇಕಂತ ಮಾಡಿದ್ರು. ಬಟ್ ಅವ್ರು ಹಾಕಲಿಲ್ಲ. ಅಲ್ಲಿ ಹಾಕಿದ್ರೆ ಗಣೇಶಂದು ಹಾಕ್ಬೇಕಂತ ಹೇಳಿ ಅಂದ್ರೆ, ಬಟ್ ಗಣೇಶಂದು ಇದ್ದಿದ್ದಿಲ್ಲ ಅಂತ ನಾವು ಇದನ್ನು ಶಿವ ಪಾರ್ವತಿನ ನಾವು ಇಲ್ಲೇ ಜಗಲಿ ಮ್ಯಾಗ ಇಟ್ಕೊಂಡಿವಿ. ನಮ್ಮ ಜಗಲಿ ಮ್ಯಾಗ ಇಷ್ಟೆಲ್ಲ ಆಯ್ತು ನೋಡ್ರಿ ನಮ್ಮ ಮನಿನ ಕಟ್ಟುವಂಥದ್ದೇನು ಇದ್ದಿದ್ದಿಲ್ಲ. ಬಟ್ ಯಾಕೆ ಕಟ್ಟಿದ್ವಿ ಅಂತಂದ್ರೆ ಎಲ್ಲರೂ ಅಂತಾರ, ನಿಮಗೆ 4 ಜನ ಹೆಣ್ಮಕ್ಳು ಸುಮ್ಮ ಎಲ್ಲ ಮನೆ ಕಟ್ಟಿಸ್ಬಿಟ್ಟಿರಿ, ಯಾಕೆ ಸುಮ್ಮ ಕಟ್ಸಕ್ಕೆ ಹೋಗಿದ್ರಿ, ಸುಮ್ಮ ಸಾಲ ಜಾಸ್ತಿ ಆಗುತ್ತೆ, ಈ ಥರ ಎಲ್ಲ ಹೇಳ್ತಾರೆ. ಬಟ್ ನಾವು ಮನೆ ಕಟ್ಟಕ್ಕೆ ಒಂದು ದೊಡ್ಡ ರೀಸನ್ ಏನಂತಂದ್ರೆ, ನಮ್ಗೆ ಒಂದು ಪಂಚಾಯತಿಯಿಂದ ಮನೆಗಳು ಬರ್ತಾವ ಗ್ರಾಮೀಣ ಕಡೆ. ಹಂಗೆ ನಮಗೂ ಒಂದು ಪಂಚಾಯತಿ ಕಡೆಯಿಂದ ಒಂದು ಪ್ಲಾಟ್ ಬಂದಿತ್ತು. ಆ ಪ್ಲಾಟ್ನ ಯೂಸ್ ಮಾಡ್ಕೋಬೇಕಂತೇಳಿ, ಅದೇನು ಜಾಸ್ತಿ ಬರೋಂಗಿಲ್ಲ ಅಮೌಂಟ್, ಒಂದು 2 lakh ಒಳಗಡೆನೇ ಬರ್ತಿರ್ತೈತಿ. ಬಟ್ ನಮ್ಗೆ ಇರಲಿ ಮನೆ ಆದ್ರೆ ದೊಡ್ಡದ ಆಗ್ತೈತಿ, ಕಟ್ಸೋದು ಹಗಲಿ ಮುಗ್ಲಿ ಆಗಲ್ಲ, ಇಷ್ಟು ಜನರನ್ನ ಮೆಟ್ಟಿಗೆ ಹಚ್ಚೋದು ಒಂದು ಕಷ್ಟ ಆಗಿಬಿಟ್ಟಿರ್ತೈತಿ. ಸೊ ಹಂಗಾಗಿ ಚಾಲೂ ಮಾಡಿದ್ರೆ ಹಂಗೆ ಚಾಲೂ ಆದ ಪ್ಲಾಂಟಿಗೆ 2 ಲಕ್ಷ ರೂಪಾಯಿ ಖರ್ಚು ಆಗಿಬಿಡ್ತೆ. ಹಾಗಾಗಿ ಮುಂದೆಲ್ಲನೂ ನಮ್ಮಪ್ಪ ಹಂಗೆ ಕವರ್ ಮಾಡ್ಕೊತಾ ಇದ್ದು ಮನೆ 20 lakh ರೂಪಾಯಿದು ಮನೆ ಆಯ್ತು ನೋಡಿ. ದೊಡ್ಡ ಮನೆ ಐತಿ. ಇಷ್ಟೆಲ್ಲ ಹೋಮ್ ವ್ಲಾಗ್ ಅಂತೇಳಿ ಮಾಡಿದ್ವಿ. ಬಟ್ ಯಾರ ಮನೆ ಅಂತನೂ ಗೊತ್ತಿಲ್ಲ. ನಂದು ಮದುವೆ ಆದವ್ರಿಗೆ ಯಾವುದೂ ಮನೆ ಇರೋದಿಲ್ಲ. ಇದ್ರ ಗಂಡನ ಮನೆ ಬಿಟ್ರೆ ತವ್ರ ಮನೆ, ಮದುವೆ ಆದವ್ರಿಗೆ ಸ್ವಂತ ಮನೆ ಅಂತ ಇರೋದಿಲ್ಲ. ಯಾರ ಮನೆ ಅಂತ ಗೊತ್ತಾಗ್ಲಾರ್ದ ಹಂಗೆ ನಮ್ಮ ಅಪ್ಪನ ಮನೆ ಅನ್ನೋದು ರೀಸನ್ಗೋಸ್ಕರ ಒಂದು ಹೋಮ್ ವ್ಲಾಗ್ ಮಾಡಬೇಕಿತ್ತು. ಹಂಗಾಗಿ ಹೋಮ್ ವ್ಲಾಗ್ ಮಾಡೀನಿ ನಾನು ಇವತ್ತು. ಖುಷಿ ಆಗತೈತಿ. ಇಷ್ಟು ಜನರ ನಡು ಇಂಥದ್ದೊಂದು ದೊಡ್ಡ ಮನೆ ಅಂತಂದರೆ ಎಲ್ಲರಿಗೂ ಸರ್ಪ್ರೈಸ್ ಆಗೇ ಇತ್ತು. ಗ್ರ್ಯಾಂಡಾಗಿ ಓಪನಿಂಗ್ ಮಾಡಿದ್ವಿ. ಮತ್ತು ದೊಡ್ಡ ದೊಡ್ಡ ಮಂದಿಗೆ ಎಲ್ಲ ಈ ಮನೆ ಚಪ್ಪಳಿ ಥರ ಕಾಣಿಸ್ತಿರ್ಬೋದು. ಬಟ್ ನಮಗೆ ನಮ್ಮ ಮನೆ ಅಂತಂದ್ರೆ, ಅದ್ರೊಳಗೆ ನನ್ನ ತವ್ರ ಮನೆ ಅಂತಂದ್ರೆ ಒಂಥರ ನನಗೆ ಅರಮನಿನ ಇದ್ದಂಗೆ. 2 years ಅಂತರೂ ಮನೆ ಕಟ್ಟೋದಕ್ಕೋಸ್ಕರ ಸಿಕ್ಕಾಪಟ್ಟಿನ ಕಷ್ಟಪಟ್ಟ ನಮ್ಮಪ್ಪ ಅಂತರು. ಬಟ್ ಊಟ ಸರಿಯಾಗಿ ಮಾಡ್ತಿದ್ದಿದ್ದಿಲ್ಲ. ಒಂದು ನೀರು ಕುಡಿಬೇಕಂದ್ರೂ ಟೈಮ್ ಎಲ್ಲ ವೇಸ್ಟ್ ಆಗ್ತಿತ್ತು. ಸೊ ಹಾಗಾಗಿ ಟೈಮ್ ಎಲ್ಲ ಭಾಳ ವೇಸ್ಟ್ ಆಗೈತಿ. ಮನೆಯಲ್ಲೇ ಇದ್ದು ಹೊಟ್ಟೆ ತುಂಬಿಸಿದ ದೇವ್ರು ಅಂತಂದ್ರೆ ಇದ್ದ ಹೊಲಿಗೆ ಅಂತರ ನಮ್ದು. ಬಟ್ ಇದನ್ನು ನಮ್ಮವ್ವ ಯೂಸ್ ಮಾಡ್ತಾ ಜಾಸ್ತಿ, ಆಕಿನ ಹೊಲಿತಾಳೆ. ಬಟ್ ಏನಾದರೂ ಇದ್ರೆ ಅರ್ಜೆಂಟಾಗಿ ಎಮರ್ಜೆನ್ಸಿಯಾಗಿ ಬಂದ್ರೆ ನಮ್ಮವ್ವ ಇರ್ಲಿಕ್ಕಂದ್ರೆ ನಾವು ಹೊಲಿತೀವಿ. ಬಟ್ ಈಗ ಅಂದ್ರೆ ಇಲ್ಲಿ ಪಕ್ಕದೂರೊಳಗೆ ಜಾತ್ರೆ ಐತಿ. ಸೊ ಅದಕ್ಕೆ ಭಾಳ ಅರ್ಬಿ ಬಂದವ. ಹಾಗಾಗಿ ಈಗ ನಾನು ಹೊಲಿಯಾಕತ್ತೀನಿ, ಅದ್ರ ಜೊತೆ ವಿಡಿಯೋನೂ ಮಾಡಾಕತ್ತೀನಿ. ಹಂಗೆ ಇಷ್ಟು ದೊಡ್ಡ ಮನಿನ ಕಸ ಗುಡ್ಸಕ್ಕೆ ಸಕ್ರ ಬೇಸರ ಮಾಡ್ಕೋತಾರೆ ನಮ್ಮ ಮನ್ಯಾಗ. ಅಂದ್ರೆ ಅದು ಹಳೆ ಮನಿನ ನನಗೆ ಇಷ್ಟ. ಯಾಕಂದ್ರೆ ಅಲ್ಲಿ ಮನೆ ಚಿಕ್ಕದಾಗಿತ್ತು, ಆದರೆ ಎಲ್ಲರ ಮನಸ್ಸು ದೊಡ್ಡದಾಗಿತ್ತು. ಬಟ್ ಇಲ್ಲಿ ಮನೆ ಎಲ್ಲ ದೊಡ್ಡದಾಗೈತಿ, ಆದರೆ ಎಲ್ಲರ ಮನಸ್ಸು ಚಿಕ್ಕದಾಗೈತಿ. ಯಾಕಂದ್ರೆ ಇದ್ರೊಳಗೆ ಟೈಮ್ ಸಿಗಲ್ಲ ನಮಗೆ. ಯಾಕಂದ್ರೆ ಅಲ್ಲಿಗೊಬ್ರು ಇಲ್ಲಿಗೊಬ್ರು ಮಕ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಮನಿನ ದೊಡ್ಡದೈತಿ. ಮತ್ತು ಅಲ್ಲೊಬ್ರು ಇಲ್ಲೊಬ್ರು ಮಕ್ಕೊಂಡ್ರೆ ಆದ್ರೆ ಏನು ಪ್ರಾಬ್ಲಮ್ ಅಂತ ಹಿಂಗೆ ಎಲ್ಲರೂ ದಿಕ್ಕಾಪಾಲಾಗಿ ಮಲ್ಕೋತಾರೆ. ಬಟ್ ನಮ್ಮ ಸಣ್ಣ ಮನೆಯೊಳಗೆ ಎಲ್ಲರೂ ಗುಬ್ಬಿ ಗೂಡು ಒಳಗೆ ಮಲ್ಕೊಂಡಂಗೆ ಎಲ್ಲರೂ ಹತ್ತಿಗೆ ಅಲ್ಲೇ ಮಲ್ಕೋತಿದ್ವಿ. ಎಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಅವ್ವನ ಹತ್ರನೇ ಎಲ್ಲರೂ ಇರ್ತಿದ್ವಿ. ಬಟ್
ಈಗ ಆ ಥರ ಆಗಲ್ಲಲ್ಲ, ಎಲ್ಲರೂ ಒಂದೊಂದು ಕಡೆ ಮಲ್ಕೋತಾರ. ಹಂಗಾಗಿ ಮನಸ್ಥಿತಿ ಸ್ವಲ್ಪ ಕೆಡ್ತೈತಿ. ಎಷ್ಟು ದೊಡ್ಡ ಮನೆ ಇರ್ತೈತಲ್ಲ ಅಷ್ಟು ಮನಸ್ಥಿತಿ ಕೆಡ್ತೈತೆ ಅಂತ ತಿಳ್ಕೊಂಬಿಡ್ಬೇಕು ನಾವಂತರೂ. ಎಷ್ಟು ಹತ್ತೆತ್ತಿಗೆ ಇರ್ತೀವಿ ನೋಡು, ಅಷ್ಟು ಹೊಂದಾಣಿಕೆ ಆಗಲಿ ಏನಾಗಲಿ, ಅಲ್ಲಿ ಹೊಂದಾಣಿಕೆ ಅಂತಂದ್ರೆ ಎಷ್ಟು ಹತ್ತಿಗೆ ಇರ್ತೀವಿ ನೋಡು, ಅಲ್ಲಿ ಮಾತುಕತೆ ಚಾಲೂ ಆಗತ್ತವ ಎಷ್ಟೊತ್ತಿದ್ರು. ನಮ್ಮದು ನಿಮ್ಮದು ಅಂತ ಹಿಂಗೆ ಮಾತುಕತೆ ಒಳ್ಳೆ ರೀತಿ ಮಾತುಕತೆ ಸ್ಟಾರ್ಟ್ ಆಗ್ತಾವೆ. ಬಟ್ ಈ ದೂರ ದೂರ ಇರಂತಲೇ ಆಕಿ ದೂರದಾಳ, ಆಕಿ ಬಗ್ಗೆ ಮಾತಾಡಿದ್ರೆ ಏನು, ಈಕಿ ಬಗ್ಗೆ ಮಾತಾಡಿದ್ರೆ ಏನು, ಈ ಥರ ಮಾತುಗಳು ಬರ್ತಾವೆ. ಸ್ವಲ್ಪ ದೂರ ಇದ್ದಾಗ ಎಲ್ಲ ಕೆಟ್ಟ ಕೆಟ್ಟ ಮಾತುಗಳು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಮನಸ್ಸು ಚಾಲೋ ಮಾಡಿಬಿಡ್ತೈತಿ. ಬಟ್ ಹತ್ತಿರ ಇದ್ದಾಗ ಆ ಥರ ಅವಕಾಶನೇ ಇರಲ್ಲ. ಸಾಧ್ಯ ಆದಷ್ಟು ಹತ್ತಿರ ಇರಬೇಕಂತ ಟ್ರೈ ಮಾಡ್ತೀವಿ ನಾವು ಅಂತರೂ. ಹಾಗಾಗಿ ಸೊ ಮನೆಗೆ ನಾನು 20 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಸ್ಯಾರಂತ ಹೇಳಿದ್ನಿ. ಸೊ ಇದು ನಮ್ಮ ಅಪ್ಪನ 10 ವರ್ಷದ ಜರ್ನಿ. ಅಂದ್ರೆ ನಮ್ಮ ಅಪ್ಪನ ಸಿಕ್ಕಾಪಟ್ಟೆ ಎಲ್ಲ ಕುಡಿತಿದ್ದು, ಸಿಕ್ಕಾಪಟ್ಟೆ ಮೊದಲೆಲ್ಲ ಸಿಕ್ಕಾಪಟ್ಟೆ ಕುಡಿದ ತಕ್ಷಣ ಅವಂಗೆ ವ್ಯಾಲ್ಯೂ ಅನ್ನೋದು ಇದ್ದಿದ್ದಿಲ್ಲ. ಈಗ ನಿಮಗೆ ಗೊತ್ತೇ ಇರುತ್ತೆ, ಕುಡ್ಕುರಿಗೆ ಅಂದ್ರೆ ಸ್ವಲ್ಪ ವ್ಯಾಲ್ಯೂ ಕಮ್ಮಿನೇ ಇರ್ತೈತಿ. ಹಾಗಾಗಿ ನಮ್ಮ ಅಪ್ಪಗೂ ವ್ಯಾಲ್ಯೂ ಕಮ್ಮಿನೇ ಇತ್ತು. ಮರ್ಯಾದೆ ಅನ್ನೋದು ಒಂಚೂರು ಇದ್ದಿದ್ದಿಲ್ಲ. ಎಲ್ಲ ಏನೇ ದುಡ್ಡು ಬರಲಿ ಅವನ ಹತ್ರ, ಆ ದುಡ್ಡನ್ನೆಲ್ಲ ಬಾರಿನ ಅಂಗಡಿಗೆ ಹೋಗಿ ಚಲ್ಲಾಪಿಲಿ ಮಾಡಿ ದೊಡ್ಡ ಸಾವುಕಾರನ ಥರ ಎಲ್ಲ ತೂರಾಡ್ಬೇಕೆಸಿಂದ ಬಂದುಬಿಡ್ತಿದ್ದ. ಬಟ್ ಏನೋ ನಮ್ಮ ಅವ್ವನ ಅಪ್ಪನಿಂದ ಇದರಿಂದ ನಮ್ಮಪ್ಪ ಸೆರೆ ಕುಡಿ ಬಿಟ್ಟ. ಬಿಟ್ಟ ತಕ್ಷಣ ಈಗ 10-12 ವರ್ಷ ಆಯ್ತು. ಇದು 12 ವರ್ಷದ ಜರ್ನಿ ಒಳಗೆ ಇದು 20 ಲಕ್ಷ ರೂಪಾಯಿದು ಮನೆ ಕಟ್ಸಿದ. ಸೊ ಬಿಟ್ಟರೆ ಏನೆಲ್ಲ ಐತಿ ಮಾಡ್ಕೊಳಕ್ಕೆ, ಸಾಧನೆ ಅನ್ನೋದೊಂದು ದೊಡ್ಡ ಇದು ಏನಲ್ಲ, ಮಾಡ್ಬೋದು ಈಸಿಯಾಗಿ. ಬಟ್ ನಮ್ಮ ಮನಸ್ಸು ನಮ್ಮ ಹತೋಟಿ ಒಳಗೆ ಇರ್ಬೇಕು, ನಮ್ಮ ಮನಸ್ಸಿನ ಮಾತು ಕೇಳಬೇಕು, ಒಳ್ಳೆ ಮನಸ್ಸಿನ ಮಾತು ಕೇಳಬೇಕು. ಅಂದಾಗ ಮಾತ್ರ ನಾವು ಒಳ್ಳೆ ದಾರಿ ಒಳಗೆ ಹೋಗಕ್ಕೆ ಸಾಧ್ಯ, ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಅಂತ ನನಗೆ ಅನ್ಸುತ್ತೆ. ನಮ್ಮ ಅಪ್ಪನ ಹಿಂಗೆ ಮೊದಲೆಲ್ಲ ಕುಡ್ದು, ಈಗ ಸಾಲಿಲ್ಲ ಅಂತಲ್ಲ, ಬಟ್ ಏನಾದರೂ ಒಂದು ಮಾಡಿ ತೋರ್ಸೇನಲ್ಲ, ಮಾಡಿ ತೋರಿಸಿದ್ದಕ್ಕೆ ನನಗೆ ಪ್ರೌಡ್ ಫೀಲ್ ಐತೆ ನಮ್ಮ ಅಪ್ಪನ ಬಗ್ಗೆ. ಇಷ್ಟು ದೊಡ್ಡ ಮನೆ ಕಟ್ಸಾನ, ಇಷ್ಟು ಜನರ ನಡುವೆ ಒಂದು ದೊಡ್ಡ ಮನೆ ಕಟ್ಸೋದಂದ್ರೆ ಸಾಮಾನ್ಯವಾದ ಮಾತಾ ಅಲ್ಲ. ಅದಕ್ಕೋಸ್ಕರ ನಾ ಯಾವಾಗಲೂ ಹೇಳೋದು, ರೈತನ ಮಗಳಂತ ಹೇಳ್ಕೊಳಕ್ಕೆ ಪುಣ್ಯ ಮಾಡೀನಿ ನಾನು ಅಂತೇಳಿ ಹೇಳ್ತಿರ್ತೀನಿ. ಇಷ್ಟು ದೊಡ್ಡ ಮನೆಯೊಳಗೆ ಇಷ್ಟು ಫ್ಯಾಮಿಲಿ ನಡುವೆ ಕಟ್ಸ್ಬೇಕಂದ್ರೆ ಎಷ್ಟು ತ್ರಾಸಾಗಿರ್ತೈತಿ. ಒಂದೊಂದು ಸಲ ನಮ್ಮಪ್ಪ ಹೇಳೇ ಬಿಟ್ಟಿನ, ಆಗ ಊಟ ಸಕ್ರ ಮಾಡ್ತಿದ್ದಿದ್ದಿಲ್ಲ. ನಂಗೆ ಅಯ್ಯೋ ಪಾಪ ಅನ್ನಿಸ್ತಿತ್ತು. ಬಟ್ ಡೈಲಿ ನನಗೆ ಊಟ ತಂದು ಕೊಡ್ತಿದ್ದ. ತಾನು ಊಟ ಮಾಡ್ತಿದ್ದಿಲ್ಲ, ಆದರೆ ನನಗೆ ಮಾತ್ರ ಊಟ ತಂದು ಕೊಡತ್ತಿದ್ದ ಎಷ್ಟೊತ್ತಿದ್ರು. ನಾವು ಎದ್ರೊಳಗಾದರೂ ಆಗಲಿ ಅಚೀವ್ಮೆಂಟ್ ಮಾಡಬೇಕು. ಅಚೀವ್ಮೆಂಟ್ ಮಾಡ್ಲಿಕ್ಕಂದ್ರೆ ಗಾದೆನೇ ಐತಿ, ಸಾಧಿಸದೆ ಇದ್ರೆ ಸಾವಿಗೂ ಅವಮಾನ ಅಂತೇಳಿ ಸಾಯ್ಬೇಕು ಎಷ್ಟೊತ್ತಿದ್ರು ಅಂತ ಅನ್ನೋದು ನನ್ನ ಪಾಲಿಸಿ. ಬರ್ರಿ ನಾ ಹಂಗೆ ಟೆರೆಸ್ ಮ್ಯಾಗ ಸಕ್ರೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮ್ಗೆ. ನಮ್ಮ ಟೆರೆಸ್ ಅಂತರೂ ಏನಾದರೂ ಕಾಳು ಕಡಿ ಒಣಕಾಕಾಗಲಿ, ಅರ್ಬಿ ಬಟ್ಟೆ ಒಣಕಾಕಾಗಲಿ, ಕಾಳದ್ದು ಹಾಕೋಕ್ಕಾಗಲಿ, ಈ ಥರ ಭಾಳ ಅನುಕೂಲ ಆಗೈತೆ ನಮಗಂತರೂ. ಮ್ಯಾಗ ನಿಂತ್ರ ಎಲ್ಲ ಕಾಣಿಸ್ತಿದೆ. ಸೊ ನೋಡ್ಬೋದು ನೀವು, ನಮಗಂತೂ ಹತ್ರದೊಳಗೆ ಕಾಣ್ತತಿ ಹೊಳಿ ಐತೆ ಅಲ್ಲಂತರೂ. ನನ್ನೊಂದು ಕಾಯಂ ಪ್ಲೇಸ್ ಅಂದ್ರೆ ಇದು ನೋಡ್ರಿ, ಮನ್ಯಾಗಿರೋದ ಒಂದು 4 ಚೇರ್ ಅದಾವ. ಆ 4 ಚೇರ್ ಒಳಗೆ ನಾನೊಂದು ಚೇರ್ನ ಮ್ಯಾಗ ಇಟ್ಕೊಂಡ್ಬಿಟ್ಟೀನಿ. ಸೊ ವಿಡಿಯೋ ಎಡಿಟ್ ಮಾಡ್ಬೇಕಂತಂದ್ರೆ ಇಲ್ಲೇ ಬರ್ತೀನಿ. ಫಸ್ಟ್ ವಿಡಿಯೋ ಕಂಪ್ಲೀಟ್ ಆಗೋದು ನೋಡ್ತಿರ್ತೀನಿ. ವಿಡಿಯೋ ಕಂಪ್ಲೀಟ್ ಆದ ತಕ್ಷಣ ಆಯ್ತು ಟೆರೆಸ್ಗೆ ಓಡಿ ಬಂದುಬಿಡ್ತೀನಿ ನಾನಂತರ. ಯಾಕಂದ್ರೆ ಇಲ್ಲೇ ಕುತ್ಕೊಂಡು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಎಲ್ಲ ವಿಡಿಯೋಗಳನ್ನ ನಾನು. ಸೊ ನೋಡಿ ಫ್ರೆಂಡ್ಸ್, ಇವತ್ತು ನನಗೆ ಹಂಗೆ ಹೊಲ್ದ 130 ರೂಪಾಯಿ ಅರ್ನಿಂಗ್ ಸಕ್ರೆ ಆತ. ಮತ್ತು ಹಂಗೆ ವಿಡಿಯೋ ಸಕ್ರೆ ಕಂಪ್ಲೀಟ್ ಆತ. ನಂದು ಖುಷಿ ಆತ ನನಗಂತೂ ಇವತ್ತು. ಅಂದ್ರೆ ಏನಾದರೂ ತೊಗೋಬೋದು, ನನ್ನ ಮಗಳಿಗಾದರೂ ಏನಾದರೂ ತೊಗೋಬೋದು ಇದರಿಂದ. ಸೊ ಇಷ್ಟೊತ್ತನ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯ್ತು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು.